ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಬಗ್ಗೆ ತಿಳಿದುಕೊಳ್ಳೋಣ. ಪೊಲೀಸ್ ಕೆಲಸಕ್ಕೆ ನೇಮಕಾತಿ ಬೇಕೇ ಬೇಕು, ಅದು ನಿಮಗೆಲ್ಲರಿಗೂ ತಿಳಿದೇ ಇದೆ ಅಲ್ವಾ ಫ್ರೆಂಡ್ಸ್? ಯಾಕಂದರೆ ಅವರೇ ತಾನೇ ನಮ್ಮ ಭಾರತದ ರಕ್ಷಣೆಯನ್ನು ಮಾಡುವವರು. ಯಾವುದೇ ಸರ್ಕಾರ ಬಂದರೂ ಸಹ ಪೊಲೀಸ್ ನೇಮಕಾತಿಯನ್ನು ಮಾಡೇ ಮಾಡುತ್ತೆ. ಇದು ನಿಮಗೂ ಸಹ ತಿಳಿದಿರೋಂಥ ವಿಷಯ. 5,600 ಹುದ್ದೆಗಳ ಬೃಹತ್ ಪ್ರಮಾಣದಲ್ಲಿ ನೇಮಕಾತಿಯನ್ನು ಸರ್ಕಾರವು ಭರ್ತಿ ಮಾಡುತ್ತಿದೆ. ಇಲ್ಲಿ ಹೊಸಬರು ಮತ್ತು ಅನುಭವಿ ಅಭ್ಯರ್ಥಿಗಳನ್ನು ಸಹ ನೇಮಕಾತಿ ಮಾಡಿಕೊಳ್ಳುತ್ತಿದ್ದಾರೆ. ಸಾಮಾನ್ಯವಾಗಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಕೆಲಸಕ್ಕೆ ಅಭ್ಯರ್ಥಿಗಳು ಹೆಚ್ಚು ಪ್ರಯತ್ನಿಸುತ್ತಾರೆ. ಕರೆಂಟ್ ಅಫೇರ್ಸ್ ಬಗ್ಗೆ ಮಲ್ಟಿಪಲ್ ಕ್ವಶನ್ಗಳನ್ನ ಸಾಲ್ವ್ ಮಾಡುತ್ತಾ ಹೋಗಿ ಜನರಲ್ ನಾಲೆಡ್ಜ್ ಬಗ್ಗೆ ತುಂಬ ಚೆನ್ನಾಗಿ ತಿಳಿದುಕೊಳ್ತಾ ಹೋಗಿ ಇವತ್ತಿನಿಂದನೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಎಲ್ಲ ಅಭ್ಯರ್ಥಿಗಳಿಗೂ ಒಂದು ಸಂತೋಷದ ವಿಷಯವಿದೆ. ಅದೇನಪ್ಪ ಅಂದರೆ, ಸರ್ಕಾರವು ಫ್ಯಾಕ್ಸ್ ಸಂದೇಶವನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ಸಹ ನೋಡಬಹುದು. ಒಳ ಮೀಸಲಾತಿಯ ಒಪ್ಪಿಗೆಯನ್ನು ಸರ್ಕಾರವು ಕೊಟ್ಟಿದೆ. ಒಳ ಮೀಸಲು ಹಕ್ಕಿಗಾಗಿ ಹೋರಾಟವನ್ನು ನಡೆಸಿದರ ಮೇಲೆ ನಡೆಯುತ್ತಿದ್ದ ಎಲ್ಲ ಮೊಕದ್ದಮೆಗಳನ್ನು ಹಿಂತೆಗೆದುಕೊಳ್ಳಲು ನಿರ್ಧರಿಸಲಾಗಿದೆ. ಭವಿಷ್ಯದಲ್ಲಿ ಕಾಲಕ್ಕೆ ಈ ವರ್ಗೀಕರಣವನ್ನು ಸರಿಯಾಗಿ ಪರಿಶೀಲಿಸಿ ಶಾಶ್ವತ ಪರಿಶಿಷ್ಟ ಜಾತಿ ಆಯೋಗವನ್ನು ರಚಿಸಲು ಸಹ ತೀರ್ಮಾನಿಸಿದ್ದಾರೆ. ಈ ನಿರ್ಣಯವು ರಾಷ್ಟ್ರೀಯ ಜನಗಣತಿಯ ದತ್ತಾಂಶಗಳ ಆಧಾರದ ಮೇಲೆ ಪುನರಾಲೋಚನೆ ಮತ್ತು ಮಾರ್ಪಾಡುಗಳಿಗೆ ತೆರೆದಿರುತ್ತದೆ ಎಂದು ಸಹ ಸರ್ಕಾರವು ತಿಳಿಸಿದೆ. ಇದು ನ್ಯಾಯವನ್ನು ಕಲ್ಪಿಸುವ ಐತಿಹಾಸಿಕ ಘಟ್ಟವಾಗಿದೆ ಎಂದು ಸಹ ಭಾವಿಸಬಹುದು. ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ಕರ್ನಾಟಕವು ಮತ್ತು ದೇಶದ ಮುಂಚೂಣಿಯಲ್ಲಿದೆ ಎಂದರೆ ತಪ್ಪಾಗಲಾರದು. ಒಳ ಮೀಸಲು ವಿಭಜನೆಯ ವಿವರವನ್ನು ಒಮ್ಮೆ ನೋಡಿ ಬರೋಣ. ಎ ವರ್ಗ. ಈ ವರ್ಗದ ಸಮುದಾಯಗಳಿಗೆ 6% ಒಳ ಮೀಸಲನ್ನು ಕಲ್ಪಿಸಬಹುದು. ಬಿ ವರ್ಗ. ಈ ವರ್ಗಕ್ಕೂ ಸಹ ಪುನರ್ವರ್ಗೀಕರಿಸಿ 6% ಮೀಸಲನ್ನು ಮಾಡಲು ತೀರ್ಮಾನಿಸಬಹುದಾಗಿದೆ. ಸಿ ವರ್ಗ. ಈ ಗುಂಪಿನಲ್ಲಿ 4% ಮೀಸಲನ್ನು ನೀಡಲಾಗುತ್ತದೆ ಮತ್ತು ಉಳಿದ ಇನ್ನು 59 ಇತರ ಜಾತಿಗಳಿಗೆ 1% ಮೀಸಲು ಇರಬಹುದು. ಇವೆರಡನ್ನ ಸೇರಿಸಿ 5% ಮೀಸಲು ನೀಡಲು ನಿರ್ಧರಿಸಿದ್ದಾರೆ. ಆದಿ ಕರ್ನಾಟಕ, ಆಂಧ್ರ, ಆದಿ ದ್ರಾವಿಡ, ಆದಿ ಆಂಧ್ರ ಈ ಗುಂಪುಗಳಲ್ಲಿ ಜನಸಂಖ್ಯೆಯು ತುಂಬ ಅಧಿಕವಾಗಿರುವುದರಿಂದ ಎ ಮತ್ತು ಬಿ ವರ್ಗಗಳ ನಡುವೆ ಸಮಾನವಾಗಿ ಹಂಚಿಕೆಯನ್ನು ಮಾಡಲಾಗುತ್ತದೆ. ಈ ಮಾರ್ಪಾಡುಗಳನ್ನು ಪರಿಶಿಷ್ಟ ಜಾತಿಯ ಎಲ್ಲ 101 ಸಮುದಾಯಗಳಿಗೆ ಶಿಕ್ಷಣ, ಉದ್ಯೋಗ ಮತ್ತು ಇತರ ಅವಕಾಶಗಳನ್ನು ಕಲ್ಪಿಸುವ ಸಲುವಾಗಿ ಸಮಾನತೆ ಮತ್ತು ನ್ಯಾಯವನ್ನು ಖಚಿತಪಡಿಸಿಕೊಳ್ಳುವ ಒಂದು ದೃಷ್ಟಿಯಿಂದ ಮಾಡಲಾಗಿದೆ. ಇಲ್ಲಿ ಕಾನೂನಾತ್ಮಕ ಪಬ್ಲಿಕ್ ಒಪ್ಪಿಗೆ ರಾಜ್ಯಪತ್ರದ ಪ್ರಕಟಣೆಯೂ ಸಹ ಆಗಬೇಕು. ಸರ್ಕಾರಿ ಉದ್ಯೋಗಿಗಳನ್ನು ಕಂಟ್ರೋಲ್ ಮಾಡುವ ಇಲಾಖೆ, ನೇಮಕ ಮಾಡಿಕೊಳ್ಳುವ ಇಲಾಖೆಯ ಸಿದ್ಧತೆಯೂ ಸಹ ಆಗಬೇಕು. ಯಾವ ವರ್ಗ ಮತ್ತು ಪಂಗಡಗಳಿಗೆ ಎಷ್ಟೆಷ್ಟು ರಿಸರ್ವೇಷನ್ ಅಂತಲೂ ಸಹ ತಿಳ್ಕೋಬೇಕು. ವಯೋಮಿತಿ ಸಡಿಲಿಕೆಯನ್ನು ಮಾಡಬೇಕು. ಇದರ ಪ್ರೋಸೆಸ್ ಆಗಬೇಕು. ಇವೆಲ್ಲವೂ ಸಹ ಒಂದಾದ ನಂತರ ಒಂದು ಆಗಲೇಬೇಕು. ತಾಳ್ಮೆಯಿಂದ ಅಭ್ಯರ್ಥಿಗಳು ತಾವು ತೆಗೆದುಕೊಂಡು ಹುದ್ದೆಗಳಿಗೆ ಅನುಗುಣವಾಗಿ ಓದುವುದರ ಕಡೆ ಗಮನ ಹರಿಸಿ ಎಂದು ಈ ಮೂಲಕ ಅಭ್ಯರ್ಥಿಗಳಲ್ಲಿ ಒಂದು ಮನವಿ. ಹುದ್ದೆಯ ಹೆಸರು ಮತ್ತು ಹುದ್ದೆಗಳ ಸಂಖ್ಯೆಯನ್ನು ತಿಳಿದುಕೊಳ್ಳೋಣ. ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ NKK 15 ಹುದ್ದೆ, ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ KK 5 ಹುದ್ದೆ, NKK 847 ಹುದ್ದೆಗಳು, ವಿಶೇಷ
ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ KSRP ಏರಿಕೆ 392 ಹುದ್ದೆಗಳು. ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ KSRP NKK 1470 ಹುದ್ದೆಗಳು. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿವಿಲ್ 600 ಹುದ್ದೆಗಳು. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಕ್ರೀಡಾ ಮೀಸಲಾತಿಗಾಗಿ 104. ಪೊಲೀಸ್ ಕಾನ್ಸ್ಟೇಬಲ್ KSISF ಕಲ್ಯಾಣ ಕರ್ನಾಟಕೇತರ 376 ಹುದ್ದೆಗಳು. ಈ ಹುದ್ದೆಗಳಿಗೆ ನೇಮಕಾತಿಯ ಅಧಿಸೂಚನೆ ಹೊರಡಿಸಿ ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳಲಾಗುತ್ತದೆ. ಸರ್ಕಾರವು ಪೊಲೀಸ್ ಇಲಾಖೆಯ ಅಪ್ ಟು ಡೇಟ್ ಹುದ್ದೆಗಳು ಯಾವ್ಯಾವುದು ಅಂದರೆ ಸಿವಿಲ್ PC 5600, ಸಿವಿಲ್ PSI 600, SRPC 1600, KSRP PC 1470, CAR DAR 847 ಪ್ಲಸ್ 176 ಹುದ್ದೆಗಳು. KSISF 376 ಪ್ಲಸ್ 129 ಹುದ್ದೆಗಳು. ಡಿಟೆಕ್ಟಿವ್ PSI 20 ಹುದ್ದೆಗಳು. 2025-26 ಕೊನೆಯೊಳಗೆ ಈ ಹುದ್ದೆಗಳಿಗೆ ಭರ್ತಿ ಮಾಡಿಕೊಳ್ಳಬಹುದು. ಶೈಕ್ಷಣಿಕ ಪ್ರಕ್ರಿಯೆ ಹೇಗೆ ನಡೆಸ್ತಾರೆ ಅಂದರೆ ನಿಮಗೆಲ್ಲರಿಗೂ ಇವೆಲ್ಲ ಗೊತ್ತೇ ಇದೆ. ಲಿಖಿತ ಪರೀಕ್ಷೆ, ದೈಹಿಕ ಪರೀಕ್ಷೆ, ದೈಹಿಕ ಗುಣಮಟ್ಟದ ಪರೀಕ್ಷೆ, ಇಂಟರ್ವ್ಯೂ, ಸಂದರ್ಶನ, ದಾಖಲೆಯ ಪರಿಶೀಲನೆ. ಫ್ರೆಂಡ್ಸ್, ನೀವು ಓದ್ಕೊಳ್ಳುವಾಗ 6ನೇ ಕ್ಲಾಸಿಂದ 10ನೇ ತರಗತಿವರೆಗೆ ಇರುವಂತಹ ಕರ್ನಾಟಕದ ಸ್ಟೇಟ್ ಸಿಲೆಬಸ್ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನವನ್ನು ಚೆನ್ನಾಗಿ ಓದ್ಕೋಬೇಕು. ಅರ್ಥಶಾಸ್ತ್ರ, ಇತಿಹಾಸ, ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್ ಈಗಾಗಲೇ ತಿಳಿಸಿದ್ದೀನಿ. ಪೊಲೀಸ್ ಇಲಾಖೆಗೆ ಸಂಬಂಧಿಸಿದ ಮಾಹಿತಿಗಳನ್ನು ಸಹ ನೀವು ಕಲೆ ಹಾಕಬೇಕು. ಕಂಪ್ಯೂಟರ್ ಸಾಕ್ಷರತೆ, ನೈತಿಕ ಶಿಕ್ಷಣವನ್ನು ಸಹ ನೀವು ಸಂಪೂರ್ಣವಾಗಿ ಓದ್ಕೊಳ್ಳತಕ್ಕಂತಹದ್ದು. ಮತ್ತು ಭಾರತದ ಸಂವಿಧಾನ, ಭೂಗೋಳಶಾಸ್ತ್ರ, ಇತಿಹಾಸವನ್ನು ಸಹ ಓದಿಕೊಳ್ಳಿ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಪಂಜಾಬ್ ರಾಜ್ಯ ಮತ್ತು ಇತರರು ವರ್ಸಸ್ ದೇವಿಂದರ್ ಸಿಂಗ್ ಪ್ರಕರಣದಲ್ಲಿ ನೀಡಿರುವ ತೀರ್ಪಿನ ಅನ್ವಯ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಬಗ್ಗೆ ಅಧ್ಯಯನವನ್ನು ನಡೆಸಿದ್ದಾರೆ. ಇಲ್ಲಿ ನಿವೃತ್ತ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗವನ್ನು ಸರ್ಕಾರದ ಆದೇಶದಂತೆ ರಚಿಸಿದ್ದಾರೆ ಮತ್ತು ಆದೇಶಿಸಿದ್ದಾರೆ. ನ್ಯಾಯಮೂರ್ತಿಯವರಾದ HN ನಾಗಭೂಷಣ ದಾಸ್ ಆಯೋಗದ ವರದಿಯಲ್ಲಿ ಅಗತ್ಯವಾದಂತಹ ಮಾರ್ಪಾಡುಗಳನ್ನು ಮಾಡಿ ಪರಿಶಿಷ್ಟ ಜಾತಿಯಲ್ಲಿರುವ 101 ಜಾತಿಗಳನ್ನು 5 ಪ್ರವರ್ಗಗಳಾಗಿ ಬದಲಾಯಿಸಿದ್ದಾರೆ. ಇವತ್ತಿನಿಂದಲೇ ಈ ಆದೇಶವನ್ನು ಜಾರಿಗೆ ತರುತ್ತಾರೆ. ರಾಜ್ಯದಲ್ಲಿರುವ ಸಿವಿಲ್ ಸೇವೆಗಳ ಹುದ್ದೆಗಳಿಗೆ ಒಳ ಮೀಸಲಾತಿ ಹಿನ್ನೆಲೆಯಲ್ಲಿ ತಡೆ ಹಿಡಿಯಲಾದ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಿಂದ ಕ್ರಮವಹಿಸಲಾಗುತ್ತದೆ. ಎಲ್ಲ ಇಲಾಖೆಗಳು ಮತ್ತು ಅವುಗಳ ಅಧೀನದ ಎಲ್ಲ ನಿಗಮಗಳು, ಮಂಡಳಿಗಳು ಅಥವಾ ಸಂಸ್ಥೆಗಳಲ್ಲಿ ಮುಂಬಡ್ತಿ ಪ್ರಕ್ರಿಯೆಯನ್ನು ಸಹ ಮುಂದುವರಿಸಬಹುದಾಗಿದೆ. ಉದ್ಯೋಗಗಳ ನೇಮಕಾತಿಯಲ್ಲಿ ಹಾಜರಾಗುವ ಎಲ್ಲ ಅಭ್ಯರ್ಥಿಗಳಿಗೆ ಆಯಾ ನೇಮಕಾತಿಗಳಿಗೆ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ಮಾಡಲು ತೀರ್ಮಾನಿಸಿದ್ದಾರೆ. ಈ ಬಗ್ಗೆ ಪ್ರತ್ಯೇಕವಾಗಿ ಆದೇಶ ಹೊರಡಿಸಲು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯು ಅಗತ್ಯವಾದಂತಹ ಕ್ರಮಗಳನ್ನು ಕೈಗೊಳ್ಳುತ್ತಾರೆ. ಹೊಸದಾದಂತಹ ದತ್ತಾಂಶ ಅಥವಾ ಮಾಹಿತಿ ಏನಾದರೂ ಬಂದರೆ, ಅಗತ್ಯವಾದ ಮಾರ್ಪಾಡುಗಳನ್ನೇನಾದರೂ ಮಾಡಬೇಕು ಅಂದ್ಕೊಂಡ್ರೆ ಅದನ್ನು ಮಾಡಲು ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗಕ್ಕೆ ಅಧಿಕಾರ ನೀಡುವ ಬಗ್ಗೆ ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗ ಅಧಿನಿಯಮ 2002ಕ್ಕೆ ಸೂಕ್ತ ತಿದ್ದುಪಡಿಯನ್ನು ಮಾಡಿರುತ್ತಾರೆ.
ಪರಿಶಿಷ್ಟ ಜಾತಿಯಲ್ಲಿನ ಚಲನಶೀಲತೆಯನ್ನು ಹಾಗೂ ಲಭ್ಯವಾಗುವ ದತ್ತಾಂಶಗಳನ್ನು ಪರಿಶೀಲಿಸಿಕೊಂಡು ಕಾಲಕಾಲಕ್ಕೆ ಈ ಜಾತಿಗಳನ್ನು ಅಧ್ಯಯನ ಮಾಡಿ ವರದಿ ಮಾಡಲು ಶಾಶ್ವತ ಪರಿಶಿಷ್ಟ ಜಾತಿಗಳ ಆಯೋಗವನ್ನು ರಚಿಸುತ್ತಾರೆ. ಒಳ ಮೀಸಲಾತಿ ಹೋರಾಟಗಾರರ ಮೇಲಿನ ಮೊಕದ್ದಮೆಗಳನ್ನು ಹಿಂಪಡೆಯಲು ನಿರ್ಧರಿಸಲಾಗಿದೆ. ರಾಜ್ಯದ ವಿವಿಧ ನ್ಯಾಯಾಲಯಗಳಲ್ಲಿ ವಿಚಾರಣೆಯಲ್ಲಿರುವ ಅಪರಾಧ ಪ್ರಕರಣಗಳ ಕುರಿತು ಪರಿಶೀಲಿಸಿ ತುರ್ತಾಗಿ ಸರ್ಕಾರಕ್ಕೆ ಶಿಫಾರಸು ಮಾಡುವ ಬಗ್ಗೆ ಸರ್ದರಿ ವಿಷಯಕ್ಕೆ ಸಂಬಂಧಿಸಿದ ಸಚಿವ ಸಂಪುಟ ಉಪ ಸಮಿತಿಯು ಕ್ರಮವಹಿಸುತ್ತಾರೆ. ನಾನು ಮೇಲೆ ತಿಳಿಸಿದ ಆದೇಶವನ್ನು ಸಚಿವ ಸಂಪುಟ ಪ್ರಕರಣ ಸಂಖ್ಯೆ C658/2025 ದಿನಾಂಕ 19/8/2025 ಅನ್ವಯ ಹೊರಡಿಸಲಾಗಿದೆ. ಸರ್ಕಾರವು ನೀಡಿರುವ ಆದೇಶದಂತೆ ಪ್ರವರ್ಗ ಎಯಲ್ಲಿ ಯಾರ್ಯಾರು ಬರ್ತಾರೆ ಅಂತ ಒಂದು ರೌಂಡ್ ನೋಡ್ಕೊಂಬರೋಣ. ಬಮ್ಮಿ ಜನಾಂಗ, ಬಂಬಿ, ಅಸದಾರು, ಅಸೋಡಿಯ, ಚಮಾಡಿಯ, ಚಮರ, ಚಮ್ಗಾರ, ಅರಳಯ್ಯ, ಅರಳಿ, ಕಲ್ಪ, ಮಚ್ಚಿಗೋರ್, ಮಚ್ಚಿಗಾರ್, ಮಾದರ್, ಮಾದಿಗ, ಮೋಚಿ, ತೆಲುಗು ಮೋಚಿ, ಕಾಮಾತಿ ಮೋಚಿ, ರಾಣಿಗರ್, ರೋಹಿದಾಸ್, ರೋಹಿತ್, ಸಂಗಾರ್, ಚಂಡಾಲ, ದೋರ, ಕಾಕಯ್ಯ, ಅಲ್ಸ್ಕಾರ್ಗಳು, ಅಲ್ಸ್ವರ್, ಅಸ್ಲಾ, ಕೆಂಪರಿಸ್, ಕುಲ್ವಾಡು, ಕುಟುಂಬರ್, ಮಾದಿಗ, ಮಗ್ಗ ಮಾತಂಗ, ಮಿನಿ ಮಾಟಿಕ್, ಮಾವಿಲನ್, ಪಂಚಮ, ಪನ್ನಿಯಾಂಡಿ, ಸಮಗಾರ ಯಲ್ಲಿ ಯಾರ್ಯಾರು ಸೇರ್ತಾರೆ ಅನಾಮುಖ, ಆರ್ಯಮಾಲ, ಅರ್ವಮಾಲ, ಬಾಲ್ಗೈ, ಬಲಕೈ, ಚಲವಾದಿ ಚೆನ್ನಯ್ಯ, ಪಲ್ಲನ್, ಹೊಲಯ, ಹೊಲ್ಲರ್, ಹೊಲಿಯ, ಮಧ್ಯವಾಸಿ, ದೇಂಡ, ಒಕ್ಕರ್, ಮರು ಒಕ್ಕರ್, ಮಾಲ ಹನ್ನೈ, ಮಾಲ ಜಂಗಲ್, ಮಾಲ ಹಾಲೆ, ನನ್ವೋ ಮೆಟ್ಕಾನಿ, ಮೆಂಗು, ಮೊಂಗೇರ, ಪರ್ಯಾನ್, ಪರಯ, ರಾನೆಯರ್, ಒಲುವನ್. ಆದೇಶದಂತೆ ಪ್ರವರ್ಗ ಸಿಯಲ್ಲಿ ಯಾರ್ಯಾರು ಬರ್ತಾರೆ ಅಂತ ನೋಡ್ಕೊಂಬರೋಣ. ಯಾವ್ಯಾವ ಜಾತಿಗಳು ಅಂತ ಹೇಳಿದ್ರೆ ಆದಿಯ, ಅಂಗೇರ, ಅಜಿಲ, ಅರುಂತಾ ದಿಯಾರ್, ಬೈರ, ಬಕಂದ್, ಬಕುಂದ, ಬಂಡಿ, ಬಂಟ್. ಇದರಲ್ಲಿ ಬೆಳಗಾಂ, ಬಿಜಾಪುರ, ಧಾರವಾಡ ಮತ್ತು ನಾರ್ತ್ ಕನ್ನಡ ಡಿಸ್ಟಿಕ್. ಬಂಜಾರ, ಲಂಬಾಣಿ, ಲಂಬಾಡ, ಲಂಬಡಿ, ಲಾಮನಿ, ಸುಕ್ಕಾಲಿ, ಬತಡ, ಬುಡುಗ, ಬುಡಂಗ, ಜಂಗಮ, ಬೇಡ ಜಂಗಮ, ಲಾರ, ಅಂಗಿ, ಮೆಹತಾರ್, ಒಲ್ಕಾನ್, ರುಚಿ, ಮಲ್ಕಾನ್, ಹಲಲ್ಕೋ, ಲಾಲ್ ಬೆಂಗಿ, ವಾಲ್ಮೀಕಿ, ಕೊರಾರ್, ಜಂಡಮಾಲಿ, ಹೂವಿ, ಒಡಾ, ಒಡ್ಡೆ, ಒಡ್ಡಾರ್, ಒಂಡಾರ್, ಭೂವಿ, ನಾನ್ ಬೆಸ್ತಾ, ಕೊಲುವೆಡಾರ್, ಬಾಲ, ಬೈಂಗಾರ, ಭುವಿ, ಕಲ್ಲುಹೊಡ್ಡಾರ್, ಚೆಕ್ಕಲಿಯನ್, ಬೇಸಿಕ್ ಚೆನ್ನ, ಬೇಸಿಕ್ ಒಲೆಯ, ದಕ್ಕಾಲ್, ದೋಪ್ವಾರ್, ಡಕ್ಕಲಿಂಗ, ಡುಂಬಾರ್, ಪೈಡಿ, ಪಾನೋ, ಕೊಮ್ಮಟ, ಪೈದಿ, ಪಾನೋ, ಎಲ್ಲ, ಮಲ್ಬಾರ್, ಎಲ್ಲಮ್ಮ, ಲೌಡ್ಲು,
ಗರುಡ, ಗಾರೋ, ಗೋಸಂಗಿ, ಲಾರ್, ಹಂದಿ, ಜೋಗಿಸ್, ಹೊಲಯ ದಾಸಾರಿ, ಜಂಗಾಲಿ, ಕಾಲಡಿ, ಕೋಸ, ಕೊರಚ, ಕೊರಮ, ಕೊರವ, ಕೊಟೆಗಾರ್, ಮೆಟ್ರಿ, ಕೊರವಾನ್, ಲಿಂಗಡಾರ್, ಮಾಚಲ, ಮಾದರಿ, ಮಾಲದಾಸರಿ, ಮೂಲ ಸನ್ಯಾಸಿ, ಗರುಡಿ, ಮೊನಾಂಗ್, ಗಾರುಡಿ, ಮನೆ, ಮಾಸ್ತಿ, ಮುಂಗಾವಿ, ಮಂಗೈವಾರ್, ಮೊಕ್ಕಾರಿ, ನಾಡಿಯ, ಆದಿ, ನಾಲಕದಾದಿಯಾವ, ನಾಯಾದಿ, ಪಾಲೆ, ಪಬಂದ್, ಪರವಾನ್, ಸಫಾರಿ, ಸಿಲೆಕೇತಸ್, ಚಿಂದೋಡ್, ಸುಡಗಾಡು ಸುತ್ತ, ತೋಟಿ, ತಿರುಗಾರ್, ತಿರ್ಬಂದ್ ಹೀಗಾಗಿ ಮೇಲ್ಕಂಡ ಸಮುದಾಯಗಳಿಗೆ ಮೀಸಲಾತಿಯನ್ನು ಸರ್ಕಾರವು ನೀಡಿದೆ. ಜಾತಿ ಬಗ್ಗೆ ಸರ್ಕಾರ ತಿಳಿಸಿಕೊಟ್ಟಂತಹ ವಿಷಯವನ್ನು ತಿಳ್ಕೊಂಡ್ರಿ ಅಲ್ವಾ ಫ್ರೆಂಡ್ಸ್? ಯಾವ್ಯಾವ ಜಾತಿ ಉಪಜಾತಿಗಳು ಸಮುದಾಯಗಳು ಬರುತ್ತೆ ಯಾವ್ಯಾವುದರಲ್ಲಿ ಅನ್ನೋದು ನಿಮಗೆ ಗೊತ್ತಾಯಿತು. ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಆದಷ್ಟು ಬೇಗ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸಿಕೊಳ್ಳಿ ಮತ್ತು ಓದುವುದಕ್ಕೆ ಪ್ರಾರಂಭಿಸಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ.